Hi friends, good morning. Welcome back to my channel. Friends, ಇವತ್ತು ರಿಪಬ್ಲಿಕ್ ಡೇ ಸೆಲೆಬ್ರೇಷನ್ ನಡೀತಾ ಇದೆ ನಮ್ಮ ಸೊಸೈಟಿಯಲ್ಲಿ. ಸೊ ನೋಡಿ ಎಲ್ಲ ಹೇಗೆ ಡೆಕೋರೇಟ್ ಮಾಡಿದ್ದಾರೆ. ಇನ್ನು ಫ್ಲಾಗ್ ಐಸ್ಟಿಂಗ್ ಮಾಡಿಲ್ಲ, ಇನ್ಮೇಲೆ ಶುರುವಾಗುತ್ತೆ. ಸೊ ಇವತ್ತು ನಿಮ್ಮೆಲ್ಲರಿಗೂ ಹ್ಯಾಪಿ ರಿಪಬ್ಲಿಕ್ ಡೇ. 73ನೇ ವರ್ಷದ ರಿಪಬ್ಲಿಕ್ ಡೇ. ಇಶಾನು ಸ್ವಲ್ಪ ಸ್ಪೀಚ್ ಕೊಡ್ತಾನೆ ಅದ್ರ ಬಗ್ಗೆ. ಸೊ ನಾವು ಕೂಡ ರೆಡಿಯಾಗಿ ಬಂದಿದ್ದೀವಿ. ಓಕೆ. Today, 25th January, we are celebrating our 73rd Republic Day. After independence from British rule, India did not have its own constitution. It took 2 years, 11 months and 18 days to write the Indian constitution. On 1950, 26th January, the Indian Constitution came into effect. Republic Day is celebrated to remember the historic moment when our nation became an independent republic country. ಫ್ರೆಂಡ್ಸ್, ಲಾಸ್ಟ್ ಟೈಮ್ ನಾವು ಮಾರ್ಕೆಟ್ಗೆ ಹೋಗಿದಾಗ ತಂದಿರುವಂತ ಬಟ್ಟೆಗಳಿದು. ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ಅಂತ ಹೇಳಿದ್ದೆ. ಸೊ ಇವತ್ತು ಫ್ರೀ ಆಗಿದ್ದೀನಿ, ಹಾಗಾಗಿ ಇವತ್ತು ಏನೇನು ತಗೊಂಡ್ ಬಂದೆ ಅಂತ ತೋರಿಸ್ತೀನಿ. ಇದೆಲ್ಲ ಇಶಾನಿಗೆ ತಗೊಂಡಿದಂತ ಬಟ್ಟೆಗಳಿದು. ಅಲ್ಲೇ ಅಂಗಡಿಗೆ ಹೋಗಿದ್ವಿ, ಸೊ ಅಲ್ಲಿ ತಗೊಂಡಿದ್ದು. ಇದು ಬಂದು ಪಾರ್ಕ್ ಅವೆನ್ಯೂದು ಬ್ರಾಂಡೆಡ್ ಬಟ್ಟೆಗಳು. ನಿಮ್ಗೆ ಆನ್ಲೈನ್ ಅಲ್ಲೂ ಸಿಗುತ್ತೆ. ಅಂಡ್ ಅಫ್ಕೋರ್ಸ್ ನಾನು ಇವತ್ತು ಲಿಂಕ್ ಹಾಕಕ್ಕಾಗಲ್ಲ, ಬಿಕಾಸ್ ನಾನು ಆಫ್ಲೈನ್ ಅಲ್ಲಿ ತಗೊಂಡಿದ್ದೀನಿ. ಬಟ್ ನೀವು ಇವತ್ತು ಪ್ಯಾಟರ್ನ್ ನೋಡ್ಕೊಂಡು ಆನ್ಲೈನ್ ಅಲ್ಲಿ ಸರ್ಚ್ ಮಾಡಿದ್ರೆ ಡೆಫಿನೆಟ್ ಆಗಿ ಸಿಗುತ್ತೆ. ಸೊ ಇದು ಯಾವ್ಯಾವ ತಗೊಂಡೆ ಅಂತ ಕ್ವಿಕ್ ಆಗಿ ತೋರಿಸ್ತಾ ಹೋಗ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟ್ ಗ್ರೀನ್ ಟಿ ಶರ್ಟ್ ತಗೊಂಡ್ವಿ. ಮಕ್ಕಳಿಗೆ ಈ ತರ ಟಿ ಶರ್ಟ್ಸ್ ಮೇಲೆ ಪ್ರಿಂಟೆಡ್ ಎಲ್ಲ ಇದ್ರೆ ಚೆನ್ನಾಗಿರುತ್ತೆ. ಇದು ವೆಲ್ವೆಟ್ ಪ್ರಿಂಟೆಡ್, ಸೊ ಡೈಲಿ ವರ್ಗೆಲ್ಲ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ಇದನ್ನ ಪರ್ಚೇಸ್ ಮಾಡಿದ್ದು. ಇದು 300 ರುಪೀಸಿಗೆ ತಗೊಂಡ್ವಿ. 50% ಆಫ್ ನಡೀತಿತ್ತು. ಸೊ ಹಾಗಾಗಿ ಇದನ್ನ ಪರ್ಚೇಸ್ ಮಾಡಿದ್ವಿ. ಸೊ ಇದ್ರ ಜೊತೆಗೆ 2 ಪ್ಯಾಂಟ್ ತಗೊಂಡಿದೀವಿ. ಇದನ್ನು ಅಷ್ಟೇ 50% ಆಫ್ ಅಲ್ಲೇ ತಗೊಂಡಿದ್ದು. ಸೊ ಇದು 2 ಪ್ಯಾಂಟ್ ಇಶಾನ್ಗೆ. ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಎಲಾಸ್ಟಿಕ್ ಇದೆ, ಇಲ್ಲಿ ಎಲಾಸ್ಟಿಕ್ ಇರೋದ್ರಿಂದ ನೀಟಾಗಿ ಕುತ್ಕೊಳ್ಳುತ್ತೆ. ಇದನ್ನ ಪರ್ಚೇಸ್ ಮಾಡಿದ್ವಿ. ಮತ್ತೆ ಇನ್ನೊಂದು ಅವನಿಗೆ ಜೀನ್ಸ್ ತಗೊಂಡಿರೋದು. ಇದು ಕಾಟನ್ ಜೀನ್ಸ್. ಇದು ಲೈಟ್ ಬ್ಲೂ ಕಲರ್ ಬರುತ್ತೆ ಅಂಡ್ ಸ್ಟ್ರೆಚಬಲ್ ಕೂಡ, ಕಂಫರ್ಟಬಲ್ ಆಗಿರುತ್ತೆ ಇಶಾನ್ಗೆ ಅಂದ್ಬಿಟ್ಟು ತಗೊಂಡ್ವಿ. ಇದು ಪ್ಯಾಟ್ರನ್ ಬಂದು ಜಾಗರ್ಸ್ ಟೈಪ್ ಇದೆ. ಸೊ ಇದಿಷ್ಟು ಇಶಾನ್ ಪರ್ಚೇಸ್ ಮಾಡಿದ್ದು. ಇವಾಗ ನಂದು ತೋರಿಸ್ತೀನಿ ನಾನೇನೇನು ತಗೊಂಡ್ ಬಂದೆ ಅಂತ. ಇದೆಲ್ಲ ಪಾರ್ಕ್ ಅವೆನ್ಯೂ ಅಂತ ಹೇಳಿದೆ. ಸೊ ಇದು ಬಂದು ಜೀನ್ಸ್ ಸ್ಕರ್ಟ್. ಇದು ಬಂದು ನನಗೆ ನೀಸ್ ತನಕ ಬರುತ್ತೆ, ಮಂಡಿ ತನಕ ಬರುತ್ತೆ. ಇದು ಮಿಡಿ ಚೆನ್ನಾಗಿದೆ. ಶೇಡಿಂಗ್ ಎಲ್ಲ ಡಾರ್ಕ್ ಅಂಡ್ ಲೈಟ್ ಬ್ಲೂ ಶೇಡಿಂಗ್ಸ್ ಇದೆ. ಸೊ ನಂಗೆ ಇಷ್ಟ ಆಯ್ತು, ಹಾಗಾಗಿ ತಗೊಂಡೆ ಇದು. ನೆಕ್ಸ್ಟ್ ಬಂದು ಪ್ಯಾಂಟ್ ಇನ್ನೊಂದು ತಗೊಂಡಿದ್ದೀನಿ. ಈಗ ಅದು ಟ್ರೆಂಡ್ ಇದೆ. ಇದು ಆಕ್ಚುಲಿ ಬೂಟ್ ಕಟ್ ಪ್ಯಾಂಟ್ ಅಂತ ಹೇಳ್ತಾರಲ್ಲ ಅದು. ಸೊ ಬೂಟ್ ಕಟ್ ಪ್ಯಾಂಟ್ ಟ್ರೆಂಡಿ ಆಗಿರೋದ್ರಿಂದ ಅದನ್ನು ಪರ್ಚೇಸ್ ಮಾಡಿದ್ದೀನಿ. ಸೊ ನೋಡಿ, ಕೆಳಗಡೆ ಈ ರೀತಿ ಬರುತ್ತೆ ನಿಮಗೆ. ಸೊ ಇದೆ ಪ್ಯಾಂಟು. ಆಕ್ಚುಲಿ ಇದು ಉದ್ದ ಇದೆ, ಕಟ್ ಮಾಡಿಸ್ಬೇಕು. ಸದ್ಯಕ್ಕೆ ಇನ್ನ ಕಟ್ ಮಾಡಿಸಿಲ್ಲ. ಯಾವ್ದಾರ ಒಳ್ಳೆ ಟೈಲರ್ ಹುಡುಕಿ ನನ್ನ ಹೈಟ್ ತಕ್ಕಂತೆ ರೆಡಿ ಮಾಡಿಸ್ಕೋಬೇಕು. ಅಂಡ್ ಬೂಟ್ ಕಟ್ ಪ್ಯಾಂಟ್ಗೆ ನೀವು ಕ್ರಾಪ್ ಟಾಪ್ಸ್ ಹಾಕ್ಬೋದು. ಆಮೇಲೆ ಟಿ ಶರ್ಟ್ಸ್ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ, ಟ್ರೆಂಡಿ ಆಗಿದೆ. ಇದು MRP ಬಂದ್ಬಿಟ್ಟು 2300. ಬಟ್ ಹಾಗೆ ನನಗೆ ಸ್ವಲ್ಪ ಕಡಿಮೆ ಪ್ರೈಸ್ ಅಲ್ಲಿ ಸಿಕ್ತು. ಒಂದು 20 or 30% ಆಫ್ ಏನೋ ಸಿಕ್ತು. ಸೊ ಓವರ್ ಆಲ್ ಬಿಲ್ ನೋಡಿದ್ರೆ ಗೊತ್ತಾಗುತ್ತೆ. ಬಟ್ ಪ್ರೈಸ್ ಎಲ್ಲ ಏನ್ ಬೇಕಾಗಿಲ್ಲ, ಯಾಕೆಂದ್ರೆ ಇದು ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಿದ್ವಲ್ಲ, ಹಾಗಾಗಿ. ಬಟ್ ನೀವೇನಾದ್ರು ತಗೊಳ್ಬೇಕು ಅಂದ್ರೆ ನೋಡಿ, ಆನ್ಲೈನ್ ಅಲ್ಲಿ ಒಳ್ಳೊಳ್ಳೆ ರೇಟಿಗೆ ಸಿಗುತ್ತೆ. ಬೂಟ್ ಕಟ್ ಪ್ಯಾಂಟ್ ಸರ್ಚ್ ಮಾಡಿದ್ರೆ ನಿಮಗೆ ಕಲರ್ಸು ಚೆನ್ನಾಗಿರೋ ಸಿಗುತ್ತೆ.
ನೆಕ್ಸ್ಟ್ ಟೀ ಶರ್ಟ್ಸ್ ತಗೊಂಡೆ. ಟೀ ಶರ್ಟ್ ಬಂದ್ಬಿಟ್ಟು ಈ ರೀತಿ ಪೀಚ್ ಕಲರ್ ತಗೊಂಡಿದ್ದೀನಿ. ಇದು ತುಂಬಾ ಚೆನ್ನಾಗಿದೆ, ನಂಗೆ ಇಷ್ಟ ಆಯ್ತು. ಪೀಚ್ಗೆ ವೈಟ್ ಸ್ಟ್ರೈಪ್ಸ್ ಬಂದಿದೆ. ಅಂಡ್ ಸ್ಲೀವ್ಸ್ಗೂ ಸ್ವಲ್ಪ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ, ಎಲಾಸ್ಟಿಕ್ ಕೊಟ್ಟಿದ್ದಾರೆ, ಇಲ್ಲಿ ಟೈಯಿಂಗ್ ಬ್ಯಾಂಡ್ ಕೊಟ್ಟಿದ್ದಾರೆ. ಇದನ್ನ ನಾವು ಹಿಂಗೆ ಪುಲ್ ಮಾಡಿದ್ರೆ ಎಷ್ಟು ಬೇಕೋ ಅಷ್ಟು ಶಾರ್ಟ್ ಮಾಡ್ಕೊಳ್ಬಹುದು. ಇದು ಸ್ವಲ್ಪ ಲೆಂತ್ ಆಗು ಇಟ್ಕೊಳ್ಬಹುದು. ಇದೇ ತರ ಪ್ಯಾಟರ್ನ್ ನನ್ನ ಹತ್ರ ಮೊದಲು ಒಂದಿದೆ ಬ್ಲೂ ಕಾಂಬಿನೇಷನ್ ಅಲ್ಲಿ. ಸೊ ಹಾಗಾಗಿ ಅದು ಇಷ್ಟ ಆಗಿ ಮತ್ತೆ ತಗೊಂಡೆ. ಚೆನ್ನಾಗಿದೆ ಇದು. ಅಂಡ್ ಇದು ಟೀ ಶರ್ಟ್ ಬಂದ್ಬಿಟ್ಟು ಒಂಥರ ಇದು ಸ್ವೆಟರ್ ಟೈಪ್ ಇದೆ ಇದು. ಸೊ ಇದು ವಿಂಟರ್ಗೆಲ್ಲ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಇದನ್ನ ಪರ್ಚೇಸ್ ಮಾಡಿದೀನಿ. ಲಾಸ್ಟ್ ಟಾಪ್ ಬಂದು ಇದು ತಗೊಂಡಿದ್ದೀನಿ. ಇದು ಕ್ರಾಪ್ ಟಾಪ್. ಇದು 100% ಪಾಲಿಸ್ಟರ್ ಟಾಪ್. ಇದು ಕ್ಲಾತ್ ತುಂಬಾ ಚೆನ್ನಾಗಿದೆ. ಅಂಡ್ ಫುಲ್ ಸ್ಲೀವ್ಸ್ ಹೆಂಡ್ ಅಲ್ಲಿ ಎಲಾಸ್ಟಿಕ್ ಇದೆ. ನೆಕ್ ಡಿಸೈನ್ ಬಂದ್ಬಿಟ್ಟು ಪ್ಲೇನ್ ಇದೆ, ಬಟ್ ಹೈ ನೆಕ್ ಫುಲ್ ಕತ್ತು ತನಕ ಬಂದು ಕುತ್ಕೊಳ್ಳುತ್ತೆ. ಬ್ಯಾಕ್ ಸೈಡ್ ಫುಲ್ ಬಟನ್ಸ್ ಇದೆ. ಸೊ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು, ಫುಲ್ ಬಟನ್ಸ್ ಇಟ್ಟಿದ್ದಾರೆ ಈ ತರ. ಅಂಡ್ ಇದು ಸ್ಕರ್ಟ್ಗೆ ತುಂಬಾ ಚೆನ್ನಾಗಿರುತ್ತೆ. ಕ್ರಾಪ್ ಟಾಪ್ ಆಗಿರೋದ್ರಿಂದ ಸ್ಕರ್ಟ್ಗೆ ಸೂಪರ್. ಸೊ ಅದಕ್ಕೋಸ್ಕರನೇ ನಾನು ಮ್ಯಾಚ್ ಮಾಡಿ ತಗೊಂಡೆ. ಪ್ಯಾಟರ್ನ್ ಅಂದ್ರೆ ಬ್ಯಾಕ್ ಸೈಡ್ ನಿಮಗೆ ಡಿಸೈನ್ ಬರುತ್ತೆ. ನೋಡಕ್ ಪ್ಯಾಟರ್ನ್ ಸಿಂಪಲ್ ಆಗಿದೆ, ಬಟ್ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ ಇದು. ಅಂಡ್ ಅಫ್ಕೋರ್ಸ್ ನೀವು ಇದೆಲ್ಲ ನೋಡಿದಿರಲ್ಲ, ನಿಮಗೆ ಆನ್ಲೈನ್ ಅಲ್ಲಿ ಡೆಫಿನೆಟ್ ಆಗಿ ಸಿಗುತ್ತೆ. ಸರ್ಚ್ ಮಾಡಿದ್ರೆ ಎಷ್ಟೊಂದು ಆ್ಯಪ್ಸ್ಗಳಿದೆ ಅದರಲ್ಲಿ ನೋಡಿ. ಅಂಡ್ ತಾನಿ ಮಾರ್ಕೆಟ್ ಅಂತಂದ್ರೆ ಏನಿಲ್ಲ, ಜಸ್ಟ್ ನಮ್ಮ ಬ್ಯಾಂಗ್ಳೂರ್ ಚಿಕ್ಕಪೇಟೆ ತರನೇ ಎಲ್ಲ ತರ ಬಟ್ಟೆಗಳು ಸಿಗುತ್ತೆ. ಬ್ರ್ಯಾಂಡೆಡ್ ಇಂದ ಹಿಡಿದು ಲೋಕಲ್ ಬಟ್ಟೆ ತನಕ, ಅದು ರೀಸನಬಲ್ ಪ್ರೈಸ್ ಅಲ್ಲಿ. ಕಲೆಕ್ಷನ್ಸ್ ಜಾಸ್ತಿ ಇರುತ್ತೆ. ಆನ್ಲೈನ್ ಅಲ್ಲಿ ಸಮ್ಟೈಮ್ಸ್ ಏನಾಗುತ್ತೆ, ನಮಗೆ ಬೇಕಾಗಿರುವಂತ ಕಲೆಕ್ಷನ್ಸ್ ಸಿಗಲ್ಲ. ಬಟ್ ಇಲ್ಲಿ ಆಫ್ಲೈನ್ ಹೋದಾಗ ತುಂಬಾ ಕಲೆಕ್ಷನ್ಸ್ ಇರುತ್ತೆ. ಅಂಡ್ ಟ್ರೆಂಡಿ ಆಗಿರೋದು, ಅಟ್ ಪ್ರೆಸೆಂಟ್ ಇರೋದು ಒಂದಷ್ಟು ಬಟ್ಟೆಗಳು ನಮಗೆ ಬೇಗನೆ ಸಿಗುತ್ತೆ. ಹಾಗಾಗಿ ಈ ಸಲ ಅಲ್ಲಿಂದ ಪರ್ಚೇಸ್ ಮಾಡ್ಕೊಂಡು ಬಂದೆ. ಸೊ ನಿಮ್ಗೆ ಹೇಗೆ ಅನಿಸ್ತು ನನ್ನ ಬಟ್ಟೆ ಕಲೆಕ್ಷನ್ಸ್ ನೋಡಿ ಹೇಳಿ, ಕಮೆಂಟ್ ಮಾಡಿ ತಿಳಿಸೋದು ನಾವು ಮರಿಬೇಡಿ. ನೆಕ್ಸ್ಟು ಈಗ ಮಧ್ಯಾಹ್ನ ಆಗಿದೆ, ಲಂಚ್ ಪ್ರಿಪೇರ್ ಮಾಡಬೇಕು. ಬೆಳಗ್ಗೆ ತಿಂಡಿ ತಿನ್ನಲಿಲ್ಲ, ಅಲ್ಲೇ ಹೆಂಗಿದ್ರು ತಿಂಡಿ ಕೊಟ್ಟಿದ್ರಲ್ಲ, ಸೊ ಹಾಗಾಗಿ ಅಲ್ಲೇ ಆಯಿತು. ಈ ಮಧ್ಯಾಹ್ನ ಲಂಚ್ ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ ಅಂತ ಇಲ್ಲಿ ನುಗ್ಗೆ ಸೊಪ್ಪು ಬಿಡಿಸ್ಕೊಳ್ತಾ ಇದ್ದೀನಿ. ನೆನ್ನೆನೇ ನಾವು ನುಗ್ಗೆ ಸೊಪ್ಪು ತಂದು ಇಟ್ಕೊಂಡಿದ್ವಿ. ಇಲ್ಲೇನಂತ ಒಳ್ಳೆ ನುಗ್ಗೆ ಸೊಪ್ಪು ಸಿಗೋದಿಲ್ಲ. ಆ್ಯಂಡ್ ಇದು ಸೀಸನು ಇಲ್ಲ ಅನಿಸುತ್ತೆ. ತುಂಬ ಎಲ್ಲ ಬಲ್ತೋಗಿದೆ ಸೊಪ್ಪು, ಜೊತೆಗೆ ಹುಳ ಬಂದಂಗೆ ಕೂಡ ಆಗಿದೆ. ಎಷ್ಟು ಚೆನ್ನಾಗಿದೆ ಅದಷ್ಟನ್ನು ಮಾತ್ರ ಬಿಡಿಸ್ಕೊಳ್ತಾ ಇದ್ದೀನಿ. ಇದರಲ್ಲಿ ಉಪ್ಸಾರು ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಳ್ತಿದ್ದೀನಿ. ವಿಂಟರ್ ಅಲ್ವಾ, ಚಳಿಗಾಲದಲ್ಲಿ ನುಗ್ಗೆ ಸೊಪ್ಪೆಲ್ಲ ಸ್ವಲ್ಪ ತಿಂದರೆ ಬಾಡಿ ಹೀಟ್ ಆಗಿರುತ್ತೆ, ಬ್ಯಾಲೆನ್ಸ್ ಆಗುತ್ತೆ. ಸೊ ಹಾಗಾಗಿ ನುಗ್ಗೆ ಸೊಪ್ಪು ತೊಗೊಂಡು ಬಂದ್ವಿ. ಫ್ರೆಂಡ್ಸ್, ಈಗ ಸೊಪ್ಪಿನ ಪಲ್ಯ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸಿಂಪಲ್ ಆಗಿ ಸೊಪ್ಪಿನ ಪಲ್ಯ ಮಾಡೋದು. ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತೆ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಇದಿಷ್ಟು ಗ್ರೈಂಡ್ ಆದ್ರೂ ಮಾಡ್ಕೊಳ್ಬಹುದು, ಇಲ್ಲಾಂದ್ರೆ ಫೈನ್ಲಿ ಚಾಪ್ಡ್ ಆ ಥರನಾದ್ರೂ ಮಾಡ್ಕೊಳ್ಬಹುದು. ಒಟ್ಟಿನಲ್ಲಿ ನಾವು ತಿನ್ನುವಾಗ ಅಥವಾ ಮಕ್ಕಳು ತಿನ್ನುವಾಗ ಬಾಯಿಗೆ ಸಿಗಬಾರ್ದು ಅಷ್ಟೇ. ಇದು ಬಂದು ದಂಟಿನ ಸೊಪ್ಪು, ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ತರ ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡ್ಕೊಂಡ್ರೆ ಬೇಗ ಬೇಯುತ್ತೆ. ಸೊ ಇಲ್ಲಿ ಬಾಂಡ್ಲಿನೂ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಅಡ್ಗೆನೂ ರೆಡಿ ಆಗಿದೆ. ಒಂದ್ ಕಡೆ ರೈಸ್ ಕುಕ್ ಮಾಡಿದೀನಿ, ಇನ್ನೊಂದ್ ಕಡೆ ಉಪ್ಸಾರು ರೆಡಿ ಆಗಿದೆ ನುಗ್ಗೆ ಸೊಪ್ಪುಂದು. ಈಗ ಪಲ್ಯಕ್ಕೆ ಒಗ್ಗರಣೆ ಹಾಕ್ಬೇಕು, ಬಟ್ ಈರುಳ್ಳಿ ಸಾಕಾಗಲ್ಲ, ಅದಕ್ಕೆ ಇನ್ನೊಂದು ಕಟ್ ಮಾಡ್ಕೊಳ್ತಾ ಇದೀನಿ. ಸೊ ಈ ಪಲ್ಯ ತುಂಬಾ ಸಿಂಪಲ್ ಆಗಿ ಮಾಡೋದು. ಎಣ್ಣೆ, ಸಾಸಿವೆ, ಜೀರಿಗೆ ಬೇಕಾದ್ರೆ ಹಾಕೊಳ್ಬಹುದು. ಒಗ್ಗರಣೆ ಕೊಟ್ಬಿಟ್ಟು ನಾನು ಕಟ್ ಮಾಡಿ ಇಟ್ಕೊಂಡಿರ್ತೀನಲ್ಲ ಈ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಅದನ್ನು ಹಾಕೊಳ್ಳೋದು. ಈರುಳ್ಳಿ ಹಾಕೊಂಡು ಸೊಪ್ಪು ಹಾಕಿ ಬೇಯಿಸೋದಷ್ಟೇ. ಡಯಟ್ ಫುಡ್ಗೆ ಇದು ಚೆನ್ನಾಗಿರುತ್ತೆ, ಹೆಲ್ತಿ ಫುಡ್ ಕೂಡ. ಸೊ ಆಯಿಲ್ ಜಾಸ್ತಿ ಏನು ತಗೊಳಲ್ಲ, ಸೊಪ್ಪಾಗಿರೋದ್ರಿಂದ ಬೇಗನೂ ಕೂಡ ಕುಕ್ ಆಗುತ್ತೆ. ಸೊ ನಾನು ಇದ್ರ ಜೊತೆಗೆ ಏನ್ ಮಾಡ್ತಾ ಇದೀನಿ ಅಂದ್ರೆ ಸ್ವಲ್ಪ ಕ್ಯಾರೆಟ್ ಮತ್ತೆ ಮೂಲಂಗಿನೂ ಕೂಡ ಕಟ್ ಮಾಡ್ಕೊಳ್ತೀನಿ. ಸಲಾಡ್ ಅದನ್ನ ಯೂಸ್ ಮಾಡ್ಕೋತೀನಿ ಇವತ್ತು. ಸೊ ಹೆಚ್ಚು ಕಮ್ಮಿ ಒಳ್ಳೆ ಇಂಡಿಯನ್ ಫ್ಲಾಗ್ ಕಲರ್ ಆಗತ್ತಲ್ವಾ. ರೈಸ್ ಕುಕ್ ಮಾಡಿದೀನಿ, ಬಟ್ ನಾನ್ ರೈಸ್ ತಿನ್ನಲ್ಲ. ಅದ್ರ ಬದಲು ಮುದ್ದೆ ಮಾಡ್ತೀನಿ. ಸೊ ಉಪ್ಸಾರು ಆಗಿರೋದ್ರಿಂದ ಉಪ್ಸಾರು ಜೊತೆ ಪಲ್ಯ ಮತ್ತೆ ಅದೆರಡು ತರಕಾರಿ ತಿಂದ್ರೆ ನಂದು ಮಧ್ಯಾಹ್ನ ಊಟ ಮುಗಿಯುತ್ತೆ.
ಫೈನಲಿ ಲಂಚ್ ರೆಡಿ ಮಾಡಿದ್ದೀನಿ. ಸೊ ನೀವು ನೋಡಿದ್ರಿ ಯಾವ ರೀತಿ ಮಾಡ್ಕೊಂಡೆ ನಾನು ಅಂತ. ಸೊ ಹೆಲ್ತಿ ಆಗಿರೋದಕ್ಕೆ, ವೆಯ್ಟ್ ಮೇಂಟೈನ್ ಮಾಡೋದಕ್ಕೆ ಆ್ಯಂಡ್ ವೆಯ್ಟ್ ಲಾಸ್ ಮಾಡೋದಕ್ಕೂ ಸೊ ಈ ಥರ ರೆಸಿಪೀಸ್ ತೊಗೊಳ್ತಾ ಇರಬೇಕು. ಆ್ಯಂಡ್ ಇದು ನೀವು ನೋಡಿದ್ರಲ್ಲ, ಸಾರಿ ಹಿಂಗೆ ಇಟ್ಕೋಬೇಕಲ್ಲ. ಸೊ ಇದು ಒಳ್ಳೆ ನ್ಯಾಷನಲ್ ಫ್ಲಾಗ್ ಥರ ಕಾಣ್ತದೆ ಇವತ್ತು. ಕ್ಯಾರೆಟು, ಮೂಲಂಗಿ ಮತ್ತು ಸೊಪ್ಪಿನ ಪಲ್ಯ. ಇಲ್ಲಿ ಬಂದ್ಬಿಟ್ಟು ಉಪ್ಸಾರು, ಮುದ್ದೆ, ಸೊಪ್ಪು, 2 ಥರ ಸೊಪ್ಪು, 2 ಥರ ವೆಜಿಟೇಬಲ್ ಆಗ್ತಿದೆ. ಸಾಯಂಕಾಲ ಯಾವ್ದಾದ್ರು ಫ್ರೂಟ್ ತೊಗೋಬೇಕು. ಸದ್ಯಕ್ಕೀಗ ಉಪ್ಸಾರು ಟೇಸ್ಟ್ ಮಾಡಬೇಕು. ತುಂಬ ಹೊಟ್ಟೆ ಹಸಿತಾ ಇದೆ. ಬೆಳಗ್ಗೆ ತಿಂದಿದ್ದು ಸಮೋಸ ಮತ್ತು ದೋಕ್ಲಾ ಸಾಕಾಗಲಿಲ್ಲ ನನಗೆ. ಈಗಾಗಲೇ ಟೈಮ್ ಆಗ್ಬಿಟ್ಟಿದೆ ತುಂಬ. ಅದಾದಮೇಲೆ ನಾನು ಯಾವುದು ಫ್ರೂಟ್ ತೊಗೊಳ್ಳಿಲ್ಲ ಅಥವಾ ಏನು ಸ್ನ್ಯಾಕ್ಸ್ ತಿನ್ನಲಿಲ್ಲ. ಆಹಾ, ಸೂಪರ್ಬ್, ಚೆನ್ನಾಗಿದೆ ಫ್ರೆಂಡ್ಸ್. ಇವತ್ತಿನ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಸೊ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡಿ. ಹಾಗೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾರೆ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ನಾನು ಯಾವುದೋ ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರ್ತಾಗುತ್ತೆ. ಅದಕ್ಕೋಸ್ಕರ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಹ್ಯಾಪಿ ರಿಪಬ್ಲಿಕ್ ಡೇ. ಎಂಜಾಯ್ ಯುವರ್ ಡೇ. ಮತ್ತೆ ಸಿಗೋಣ. ಅಲ್ಲಿ ತನಕ ಬಾಯ್.